ಚೆನ್ನಾಗಿದೆ, ನೋಡ್ಬೋದು. ಕಾಲೇಜ್ ಹುಡುಗರು ಎಲ್ಲ ನೋಡ್ಬೋದು. ಅವರೇ ಫಸ್ಟ್ ನೋಡಬೇಕು ಅಷ್ಟೇ. ತುಂಬ ಚೆನ್ನಾಗಿದೆ ಸರ್. ಏನಿಷ್ಟ ಆಯ್ತು? ಸೂಪರ್ ಕಾಲೇಜ್ ಚೆನ್ನಾಗಿದೆ. ಸರ್ ಸೂಪರ್ ಆಗಿದೆ. ಸೂಪರ್ ಸರ್. ಬಗ್ಗೆ ಸೂಪರ್ ಆಗಿದೆ. ಎಜುಕೇಶನ್ ಬಗ್ಗೆ ಕಾಲೇಜ್ ಸೂಪರ್ ಆಗಿತ್ತು ಬ್ರೋ ಮೂವಿ. ಜಸ್ಟ್ ಪಾಸ್ ಮೂವಿ ಅಲ್ಲ, ಕಾಲೇಜ್ ಟೈಮಲ್ಲಿ ಎಂಜಾಯ್ ಮಾಡಿದ್ದು, ಅವ್ರು ಪಾಸ್ ಆಗಿದ್ದು, ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಫುಲ್ ಓದ್ಬಿಟ್ಟು ರ್ಯಾಂಕ್ ತೆಗ್ದಿದ್ದು ಬೆಸ್ಟ್ ಆಯಿತು. ಚೆನ್ನಾಗಿದೆ. ಸೂಪರ್ ಸರ್ ಆ ಫಿಲಮಲ್ಲಿ ಜಸ್ಟ್ ಪಾಸ್ ಆದವರು ಎಜುಕೇಷನ್ನು, ನಮ್ಮ ದೇಶದ ಬಗ್ಗೆ ನಾವು ಎಜುಕೇಷನ್ ಕಲಿತು ಹೊರದೇಶಕ್ಕೆ ಹೋಗ್ಬಾರ್ದು ಅಂತಂದು ಒಂದು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೂಪರ್ ಇದೆ ಸರ್ ಮೂವಿ. ಸೂಪರ್ ಆಗಿದೆ ಸರ್. ಸರ್ ಹಂಗಾಗಿ ಸರ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಕಾಲೇಜ್ ಸ್ಟಾರ್ಟ್ ಮಾಡೋ ಥರ ಚಿಕ್ಕ ಎಲ್ಲ ಚೆನ್ನಾಗಿದೆ ಸರ್. ಮೂವಿ ಸೂಪರ್ ಆಗೈತೆ, ಎಲ್ಲ ನೋಡಬೇಕು ಅಷ್ಟೇ ಸರ್. ಓವರ್ ಸಿನಿಮಾ ಅಂದರೆ ಸರ್ ಫ್ಯಾಮಿಲಿ ಪ್ಯಾಕೇಜು, ಕಾಲೇಜ್ ಸ್ಟೂಡೆಂಟ್ ಪ್ರತಿಯೊಬ್ಬರು ನೋಡಬೇಕು ಅಷ್ಟೇ ಸರ್. ಈ ಸಿನಿಮಾ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಸರ್? ಸಿನಿಮಾ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಐತೆ. ಎಜುಕೇಷನ್ ಹೆಂಗೆ ಓದ್ರೆ ಏನು ಮಾಡಬೇಕು ಅಂತ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಸರ್. ಕನ್ನಡ ಇಂಡಸ್ಟ್ರಿ ಪಿಕ್ಚರ್ ಅಲ್ಲಾದರೆ ಒಳ್ಳೆ ಸಿನಿಮಾದ ಈ ಥರ ತೆಗಿಬೇಕು. ಪ್ರತಿಯೊಬ್ಬ ಕನ್ನಡಿಗ ನೋಡಬೇಕು ಈ ಪಿಕ್ಚರ್ನ. ಒಬ್ಬ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಒಬ್ಬ ಫ್ಯಾಮಿಲಿ ಆಗಲಿ, ಯಾರೇ ಆಗಲಿ ನೋಡಬೇಕು ಪಿಕ್ಚರ್. ತಂದೆ ತಾಯಿ ಆಗಲಿ, ಯಾರೇ ಆಗಲಿ, ಅದು ಕಷ್ಟ ಅನ್ನೋದು ಯಾವ ಥರ ಮಗನ ಬೆಳೆಸ್ತಾನೆ, ಯಾವ ಥರ ಇರ್ತಾರೆ, ಯಾವ ಥರ ನಮ್ಮ ಎಜುಕೇಷನ್ ಹೆಂಗಾಗುತ್ತೆ ಅನ್ನೋದು ನೋಡಬೇಕು. ಅದು ಒಂದು ಇಂಡಸ್ಟ್ರಿಯಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್. ಆರೈಸಿ ಅಂತ ಖುಷಿ ಪಡ್ತೀನಿ. ಚೆನ್ನಾಗಿದೆ ಸರ್. ತುಂಬ ಒಳ್ಳೆ ಕಂಟೆಂಟ್ ಇದೆ, ಬರಬೇಕು. ಸಿನಿಮಾ ಹೇಗಿತ್ತು ಅನ್ನೋದಕ್ಕಿಂತ ಒಂದು ಕನ್ನಡ ಫಿಲ್ಮು ತುಂಬ ಹೊಸಬರಿಗೆ ಸ್ಪೇಸ್ ಕೊಟ್ಬಿಟ್ಟು ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಇಂಥ ಫಿಲಮ್ ಕನ್ನಡದಲ್ಲಿ ಬರಬೇಕು. ಆಮೇಲೆ ಒಂದು ನಿಮ್ಮ ತಂದೆ ತಾಯಿನ ಹೊರಗಡೆ ನೀವು ಬರ್ತೀರಾ, ನೀವು ಕಾಲೇಜ್ಗೋ ಹೈಸ್ಕೂಲ್ಗೋ ಇಲ್ಲ ಎಲ್ಲಾದರೂ ಮಾಡಿ, ಆದರೆ ತಂದೆ ತಾಯಿನ ಮರಿಬೇಡಿ. ಯಾಕಂದರೆ ಒಂದು ಸಲ ಅವ್ರು ಹೋದ್ಮೇಲೆ ನನಗೆ ತಂದೆ ತಾಯಿ ಇಲ್ಲ, ಸೊ ಆ ಒಂದು ಫೀಲಿಂಗ್ಸಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಕಣ್ಣಲ್ಲಿ ನೀರು ಬರೋದಂತ ಖಂಡಿತವಾಗ್ಲೂ ಒಂದಂತೂ ನಿಮಗೆ ಕನ್ನಡಿಗರಿಗೆ ನಾನು ಪ್ರಾಮಿಸ್ ಕೊಡೋದು ಇಷ್ಟೇ, ಏನು ಅಂತಂದರೆ ಈ ಫಿಲಮ್ ನೋಡೋಕೆ ಬಂದಾಗ ನಿಮ್ಮ ತಂದೆ ತಾಯಿನ ಏನಕ್ಕೆ ಮಿಸ್ ಮಾಡ್ಕೋತೀರಾ, ಏನು ಮಾಡ್ತೀರಾ ಅನ್ನೋದು ಇದರಲ್ಲಿ ಖಂಡಿತವಾಗಿ ತೋರಿಸ್ಕೊಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಮಕ್ಕಳು ಯಾವ ಥರ ನಡ್ಕೋಬೇಕು, ಅವ್ರಿಗೆ ಎಜುಕೇಷನ್ ಕೊಟ್ಟರೆ ಯಾವ ಥರ ಆಗ್ತಾರೆ ಅನ್ನೋದೆಲ್ಲ ತೆಗೆದಿದ್ದಾರೆ. ಮಿನಿಸ್ಟರ್ ಯಾವ ಥರ ಈಗಿನ ಕಾಲದಲ್ಲಿ ಯಾವ ಥರ ಇದನ್ನು ಮಾಡ್ತಾರೆ ಅನ್ನೋದೆಲ್ಲ ತೆಗೆದಿದ್ದಾರೆ. ಹೌದು, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಫಿಲ್ಮ್ ಭಾಳ ಚೆನ್ನಾಗಿದೆ. ಅಮ್ಮನ ಬಗ್ಗೆ, ಗುರುಗಳ ಬಗ್ಗೆ ಆಗಲಿ, ಸ್ಕೂಲ್ ಬಗ್ಗೆ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಓಕೆ, ಸರ್. ಸೊ ಒಳ್ಳೆ ಮೂವಿ ಆಗಿದೆ. ಮತ್ತು ಜಸ್ಟ್ ಪಾಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಲಿ. ಸೊ ಎಲ್ಲರೂ ಹಾರೈಸಿ, ಖುಷಿ ಆಗುತ್ತೆ ನೋಡಿ. ಥ್ಯಾಂಕ್ ಯು. ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಎಲ್ಲ ಒಂದು ಮೆಸೇಜ್ ಇದೆ. ಅಂದರೆ ಇವಾಗೆಲ್ಲ ಪ್ರೆಷರ್ ಇರುತ್ತೆ ಮಕ್ಕಳಿಗೆ, ಜಸ್ಟ್ ಪಾಸ್ ಆದವ್ರಿಗೆ, ಮಾರ್ಕ್ಸ್ ಕಡಿಮೆ ಇದ್ದವ್ರಿಗೆ. ಅದೊಂದೇನೋ ಬೂಸ್ಟಿಂಗ್ ಅಂತ ಹೇಳ್ಬಿಟ್ಟು ಎಲ್ಲರೂ ಇದರಿಂದ ಒಂದು ಪೇರೆಂಟ್ಸೂ ಸ್ವಲ್ಪ ಇದನ್ನು ಕಲ್ಕೋಬೇಕು. ಅದರಿಂದ ಇಬ್ಬರಿಗೂ ಇದೆ ಬಟ್ ಆಮೇಲೆ ಎಲ್ರದ್ದು ಚೆನ್ನಾಗಿ ಬಂದಿದೆ. ರಂಗಾಯಣರಿಗೂ ಅವ್ರದ್ದು, ಹೀರೋಯಿನು ಎಲ್ರದ್ದು ರೋಲು ಚೆನ್ನಾಗಿದೆ. ಥ್ಯಾಂಕ್ ಯು.